ಆ ಹಾಲನ್ನು ಎಲ್ಲಿ ನಿಮಗೆ ಕುರ ಮೂಲವ್ಯಾಧಿ ಪೈಲ್ಸ್ ಆಗಿರ್ಬೋದು ಬೇಕಾದರೆ ಒಳಗಡೆ ಹುಳು ಪಿತಿ 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 ಅನ್ನೋದು ಆದರೂ ಕೂಡ ಇದು ಕಣ್ಣಿಗೆ ಒಳ್ಳೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ. ವೀಕ್ಷಕರೇ, ನಾನು ನಿಮ್ಮ ಹರೀಶ್. ನೀವೇನು ನೋಡ್ತಾ ಇದ್ದೀರಾ, ಇದು ಹತ್ತಿ ಮರ. ಇದು ಯಾರಿಗೂ ಗೊತ್ತಿಲ್ಲ ಹೇಳಿ. ಚಿಕ್ಕದ್ರಲ್ಲಿ ನಾವೆಲ್ಲ ಇದ್ರ ಹಣ್ಣನ್ನು ನೋಡಿದಾಗ ತಿನ್ನಬೇಕು ಅನ್ಸೋದು. ಇದ್ರ ಹಣ್ಣೆಲ್ಲ ನಾವು ತಿನ್ನಬೇಕಾದ್ರೆ ಒಳಗಡೆ ಹುಳು ಪಿತಿ 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 ಅನ್ನೋದು ಆದರೂ ಕೂಡ ಇದು ಕಣ್ಣಿಗೆ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಇದನ್ನು ತಿಂತಾ ಇದ್ದೋ. ಅದೇ ರೀತಿ ಕೆಲವರು ಇದನ್ನು ಹಣ್ಣಲ್ಲಿ ಹುಳ ಇದೆ ಅಂತ ಹೇಳಿ ಅದನ್ನು ಇಷ್ಟಪಡ್ತಾ ಇರಲಿಲ್ಲ. ಆದರೆ ಈ ಹತ್ತಿ ಹಣ್ಣಾಗಿರ್ಬೋದು, ಅದ್ರ ತೊಗಡೆ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಮರದ ಎಲೆ ಆಗಿರ್ಬೋದು, ಇದೆಲ್ಲ ಅಮೃತಕ್ಕೆ ಸಮಾನ. ಅಷ್ಟು ಔಷಧಿ ಗುಣ ಇದರಲ್ಲಿದೆ. ಯಾಕಂದರೆ ಈ ಮರದ ಔಷಧಿ ಗುಣದಿಂದ ನೂರಾರು ವರ್ಷಗಳ ಹಿಂದೆನೇ ನೂರಾರು ಕಾಯಿಲೆಗಳಿಗೆ ಔಷಧಿಯಾಗಿ ಇದನ್ನು ಉಪಯೋಗಿಸ್ತಾ ಇದ್ರು. ಸಂಸ್ಕೃತದಲ್ಲಿ ಇದನ್ನು ಔದುಂಬರ ಮರ ಅಂತಲೂ ಕರೀತಾರೆ. ಈ ಹತ್ತಿ ಮರ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗಳು ನೆಲೆಸಿರ್ತಾರೆ ಅನ್ನೋದು ನಂಬಿಕೆ. ಇದರಿಂದ ನೂರಾರು ಕಾಯಿಲೆಗಳಿಗೆ ಉಪಯೋಗ ಇದೆ. ಆದರೆ ನಾನಿವತ್ತು ಒಂದು ಉಪಯೋಗವನ್ನು ನಿಮಗೆ ಪ್ರಮುಖವಾಗಿ ತಿಳಿಸ್ಕೊಡ್ತೀನಿ. ಅದೇನೆಂದರೆ ರಕ್ತಪಿತ್ತ ದೋಷಗಳಲ್ಲಿ ಒಂದಾದಂತಹ, ಅಂದರೆ ರಕ್ತಪಿತ್ತ ದೋಷ ಅಂದರೆ ಭಾಳಷ್ಟು ಜನಕ್ಕೆ ಮೂಲವ್ಯಾಧಿ ಪೈಲ್ಸ್ ಆಗಿರ್ಬೋದು, ಬ್ಲೀಡಿಂಗ್ ಆಗುವಂಥದ್ದು, ಅಥವಾ ಮೂಗಲ್ಲಿ ರಕ್ತ ಸೋರುವಂಥದ್ದು, ಹೀಟಾಗಿ, ಜೊತೆಗೆ ಹೊಟ್ಟೆಯಲ್ಲಿ ಹುಣ್ಣಾಗಿ ಅಲ್ಸರ್ ಆಗುತ್ತಲ್ಲ ಅದು ಆಗಿರ್ಬೋದು. ಹಾಗೆ ಮಹಿಳೆಯರಿಗೆ ಎಕ್ಸೆಸ್ ಬ್ಲೀಡಿಂಗ್ ಆಗುವಂಥದ್ದು, ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು, ಅದಾದ ನಂತರ ಕೂಡ ಬ್ಲೀಡಿಂಗ್ ಇರುತ್ತೆ. ಹಾಗೆ ಇವಾಗ ನಾನು ಹೇಳಕ್ಕೆ ಬರ್ತಾ ಇರೋದು, ಯಾರಿಗೆ ಕುರ ಅಂತ ಕರಿತೀವಲ್ಲ, ಕುರು ಅಂತಲೂ ಕರೀತಾರೆ. ಅಂದರೆ ಗುಳ್ಳೆಗಳಾಗಿ ಅದರಲ್ಲಿ ಕ್ಯೂ ತುಂಬಿಕೊಂಡು ತುಂಬ ನೋವು ಕೊಡ್ತಾ ಇರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಸ್ಕಿನ್ ಬಾಯ್ಲ್ಸ್ ಅಂತಲೂ ಕರೀತಾರೆ. ಇದು ಯಾರಿಗೆಲ್ಲ ಪದೇ ಪದೇ ಆಗ್ತಾ ಇರುತ್ತೆ ನೋಡಿ, ಅವರು ಈ ಹತ್ತಿ ಕಾಯಿನ ಕಿತ್ತರೆ ಆ ತೊಟ್ಟಿನಲ್ಲಿ ಹಾಲು ಬರುತ್ತೆ ನೋಡಿ, ಆ ಹಾಲನ್ನು ಎಲ್ಲಿ ನಿಮಗೆ ಕುರ ಆಗಿದೆ ಆ ಜಾಗದಲ್ಲಿ ಪ್ರತಿನಿತ್ಯ ಕೆಲವು ದಿನಗಳು ಆ ಹಾಲನ್ನು ಅದ್ರ ಮೇಲೆ ಹಚ್ತಾ ಬರಬೇಕು. ಹಚ್ಚುತ್ತಾ ಬಂದರೆ ಎಷ್ಟೇ ದೊಡ್ಡ ಕುರ ಆಗಿದ್ರೂ ಕೂಡ ಕೆಲವು ದಿನಗಳಲ್ಲೇ ಸಂಪೂರ್ಣವಾಗಿ ಅದು ಗುಣ ಆಗುತ್ತೆ. ಹಾಗೆ ಇದರ ಹಣ್ಣನ್ನು ತಿನ್ನೋದ್ರಿಂದನೂ ಕೂಡ ಯಾರಿಗೆ ಕುರ ಆಗಿರುತ್ತಲ್ಲ ಅವ್ರಿಗೆ ಬಾಡಿ ಹೀಟ್ ಜಾಸ್ತಿ ಇರುತ್ತೆ, ಅವ್ರಿಗೆ ಹೀಟ್ ಕಡಿಮೆ ಆಗಿ ಇನ್ನೂ ಬೇಗ ಗುಣ ಆಗುತ್ತೆ. ಈ ಹಣ್ಣಿಂದ ಇನ್ನಷ್ಟು ಉಪಯೋಗ ಇದೆ, ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರಿಗೆಲ್ಲ ಹೊಟ್ಟೆಯಲ್ಲಿ ಹುಣ್ಣು, ಅಲ್ಸರ್ ಆಗಿರುವಂಥದ್ದು, ಹೊಟ್ಟೆ ನೋವು ಬರೋವಂಥದ್ದು, ಹಾಗೆ ಪೈಲ್ಸ್ ಆಗಿರ್ಬೋದು, ಮೂಲವ್ಯಾಧಿ, ರಕ್ತಭೇದಿ, ಯೂರಿನ್ ಇನ್ಫೆಕ್ಷನ್ ಆಗಿರುವಂಥದ್ದು, ಉರಿಮೂತ್ರ, ಜ್ವರ, ಕಣ್ಣಿನ ಸಮಸ್ಯೆ, ಇದಕ್ಕೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದ. ಈಗ ಒಂದು ಮಂತ್ ಆದಮೇಲೆ 11 mm ಸ್ಟೋನ್ ಬಂದಿದೆ. ಮುಂಚೆ ಇವರಿಗೆ 9 ರಿಂದ 11 mm ಸ್ಟೋನ್ ಇತ್ತು, ಕಿಡ್ನಿ ಸ್ಟೋನು. ಸೊ ಈಗ ಅವ್ರಿಗೆ ತಗೊಂಡು ಒಂದು ಎಷ್ಟು ದಿನ ಆಯಿತು? 1 ಮಂತ್ ಆಯ್ತಲ್ಲ ತಗೊಂಡು.